ನಾನಿವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಸೋಯಾ ಸಾಸ್ ಹಾಕ್ದೇನೆ ಮತ್ತು ಸ್ವಲ್ಪ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು ಅದನ್ನು ಕೂಡ ಹಾಕಿ ಮಾಡ್ಕೋಬೋದು. 1 ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರು. ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ನಾನಿವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ವೆಜ್ ಫ್ರೈಡ್ ರೈಸ್ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ವೆಜ್ ಫ್ರೈಡ್ ರೈಸ್ ಜೊತೆಗೆ ಪನ್ನೀರ್ ಕೂಡ ಹಾಕ್ತಾಯಿದ್ದೀನಿ. ಸೊ ಇದು ಪನ್ನೀರ್ ವೆಜ್ ಫ್ರೈಡ್ ರೈಸ್ ಅಲ್ವಾ ಅಶ್ವಿನಿ? ಜೊತೆಗೆ ನೋಡಿ ಕಾರ್ನು ಕೂಡ ಹಾಕ್ತಾಯಿದ್ದೀನಿ. ಕಾರ್ನು ಪನ್ನೀರು ಎಲ್ಲ ತಿಂದರೆ ತುಂಬ ಪ್ರೋಟೀನ್ ಇರುತ್ತೆ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಫಸ್ಟ್ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು. ಇಲ್ಲಿ ನಾನು 2 ಥರ ಕ್ಯಾಪ್ಸಿಕಮ್ಮು ತೊಗೊಂಡಿದ್ದೀನಿ. ಒಂದು ರೆಡ್ ಕಲರು ಮತ್ತು ಗ್ರೀನ್ ಕಲರು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಎಲೆಕೋಸು, ಇದು ಆನಿಯನ್ನು, ಈರುಳ್ಳಿ. ಮತ್ತು ಇಲ್ಲಿ ಕಾರ್ನು ತಗೊಬಂದು ನೀಟಾಗಿ ಫ್ರೆಶ್ ಆಗಿರೋದು ಬಿಡಿಸಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಹಸಿ ಬಟಾಣಿ ಇಲ್ಲ ಅಂತ ಅನ್ನೋರು ನೀವು ಬೇಕಾದರೆ ಒಣಗಿರೋ ಬಟಾಣಿ ಕೂಡ ನೆನೆಸ್ಕೊಂಡು ಹಾಕೋಬೋದು. ಅದನ್ನು ಬೇಯಿಸ್ಕೊಂಡು, ಮತ್ತು ಪನ್ನೀರು, ಇದು ಬಟರ್ ಆಪ್ಷನಲ್ಲು. ಪನ್ನೀರು ಕೂಡ ಅಷ್ಟೇ, ಪನ್ನೀರು ಕಾರ್ನೆಲ್ಲ ಬೇಕಾದರೆ ಹಾಕೋಬೋದು. ಇಷ್ಟು ತರಕಾರಿಗಳನ್ನ ನಿಮ್ಮ ಮನೇಲಿ ಏನು ತರಕಾರಿ ಇರುತ್ತೆ ಫ್ರಿಜ್ಜಲ್ಲಿ ಅದನ್ನು ಯೂಸ್ ಮಾಡಿಕೊಂಡು. ಸೊ ನಾನಿವತ್ತು ಇದನ್ನೆಲ್ಲ ಹಾಕಿ ರಿಚ್ ಪ್ರೋಟೀನ್ ಇರುವಂಥ ಫುಡ್ಡನ್ನು ರೆಡಿ ಮಾಡ್ತಾಯಿದ್ದೀನಿ. ಸೊ ಬಟರು ಕೂಡ ಬೇಕಾದರೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ. ಅದು ಚಿಲ್ಲಿ ಪೌಡ್ರ್ ಯೂಸ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಸೊ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು. ವೆನಿಗರ್ ಯೂಸ್ ಮಾಡ್ತಾ ಇಲ್ಲ ನಾನು, ವೆನಿಗರ್ ಇಲ್ಲ. ಸೊ ಲೆಮನ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಲೆಮನ್ ಇಲ್ಲ ಅಂತ ಅನ್ನೋರು ವೆನಿಗರ್ನು ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇದು ಸೋಯಾ ಸಾಸ್. ಇಷ್ಟನ್ನು ಹಾಕಿ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಫಸ್ಟು ಫ್ರೈಡ್ ರೈಸ್ ಮಾಡೋದಕ್ಕೆ ಅನ್ನ ಬೇಕು. ಅನ್ನನ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಫ್ರೈಡ್ ರೈಸ್ಗೆ ಒಗ್ಗರಣೆ ಮಾಡಬೇಕಾದ್ರೆ ತರಕಾರಿಗಳನ್ನೆಲ್ಲ ಹಸಿದೇ ಹಾಕ್ತೀವಿ. ಸೊ ದೊಡ್ಡವ್ರಿಗಾದರೆ ಬೇಗ ಡೈಜೆಷನ್ ಆಗುತ್ತೆ, ಏನಾಗಲ್ಲ. ಸೊ ನಮ್ಮ ಮನೇಲಿ ಮಕ್ಳುಗಳಿರೋದ್ರಿಂದ ಹಸಿ ತರಕಾರಿನೇ ಹಾಕಿದಾಗ ತುಂಬ ಹೊತ್ತು ಎಣ್ಣೆಲೇ ಫ್ರೈ ಮಾಡಬೇಕಾಗುತ್ತೆ, ಅದು ನೀಟಾಗಿ ಬೆಂದಿರಲ್ಲ. ಸೊ ಅದಕ್ಕೋಸ್ಕರ 1-2 ನಿಮಿಷ ಅದನ್ನು ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ ನೀರಿಗೆ ಹಾಕಿ, ಬಿಸಿ ನೀರಿಗೆ ಹಾಕಿ ಆಫ್ ಬಾಯ್ಲ್ಡ್ ಮಾಡಿ ತೆಗೆದಿಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡಿ, ಕ್ಯಾರೆಟು ಆಲ್ರೆಡಿ ಬೀನ್ಸ್ ಬೇಯಿಸಿಟ್ಟಿದ್ದೀನಿ. ಇವಾಗ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. 1-2 ನಿಮಿಷ ಅಷ್ಟೇ ಅದು ನೀರಲ್ಲಿ ಕುದೀಲಿ, ಜಾಸ್ತಿ ಏನೂ ಇಲ್ಲ. ಹಸಿ ಬಟಾಣಿ, ಕಾರ್ನು, ಬೀನ್ಸು ಮತ್ತು ಕ್ಯಾರೆಟ್ ಅಷ್ಟನ್ನೇ ನಾನು ಬಾಯ್ಲ್ಡ್ ಮಾಡಿ ತೆಗಿತಾ ಇದ್ದೀನಿ. ಏಕೆಂದರೆ ಮಕ್ಕಳಿಗೆ ಹಸಿ ತರಕಾರಿ ತಿಂದಾಗ ಒಬ್ಬೊಬ್ಬರಿಗೆ ಡೈಜೆಷನ್ ಆಗೋಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ನೋವು ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಆ ಥರ ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ನೋಡಿಕೊಂಡು ಮಾಡ್ಕೊಳ್ಳಿ. ಅಂದರೆ ನೀವು ಒಗ್ಗರಣೆ ಹಾಕ್ಕೊಂಡು ಹಸಿ ತರಕಾರಿನೇ ನೀಟಾಗಿ ಫ್ರೈ ಮಾಡಿ ಕೂಡ ಹಾಕ್ಬೋದು. ಬಟ್ ನಾನು ಮಾತ್ರ ಇಲ್ಲಿ ಬೇಯಿಸಿ ಹಾಕ್ತಾಯಿದ್ದೀನಿ. ನೋಡಿ, ನಾವು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ವಿ, ಬಟ್ ಬಂದಿರಲಿಲ್ಲ, ತುಂಬ ದಿನ ಆಗಿತ್ತು. ಮತ್ತು ಇದು ನಾವು ಜಾರ್ಸ್ ಮಾಲ್ಗೆ ಹೋಗಿದ್ವಲ್ಲ, ಆ ಟೈಮಲ್ಲಿ ತಂದಿದ್ದು. ಕಿಚನ್ನ ಮೇಕವರ್ ಮಾಡಿ ನೀಟಾಗಿ ಇಡಬೇಕು ಅಂತ ಅಂದ್ಬಿಟ್ಟು ಫೈನಲಿ ನಮ್ಮ ಬಾಕ್ಸ್ ಜಾರ್ಗಳನ್ನೆಲ್ಲ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಬುಕ್ ಮಾಡ್ಕೊಂಡ್ವಿ. ಅಂದರೆ ಸರ್ಚ್ ಮಾಡಿದ್ವಿ ಅಂಗಡಿಗಳಲ್ಲಿ, ಸಿಕ್ಕಿಲ್ಲ ನಮ್ಗೆ ಈ ಸೈಜದ್ದು. ಏಕೆಂದರೆ ನಾವು ತಂದಿದ್ದು ಇಷ್ಟಕ್ಕೆ ತುಂಬಾ ದೊಡ್ಡದು ಈ ಸ್ಟ್ಯಾಂಡ್ಗಳು ಸಿಗ್ತಾಯಿತ್ತು. ಸೊ ಫೈನಲಿ ನಾವು ಇದನ್ನು ಇಲ್ಲಿಂದ ತಂದಿದ್ದಷ್ಟೇ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಸಿಕ್ತು, ತಗೊಂಬಂದಿದ್ದೀವಿ. ಹೇಗೆ ಕಾಣಿಸ್ತಾ ಇದೆ ನಮ್ದು ಕಿಚನ್? ಮತ್ತೆ ಉಡ್ದು ನೋಡಿದ್ವಿ, ಬಟ್ ಆದ್ರೆ ನಮ್ಮ ಮಕ್ಳಿದಾರಲ್ಲ ಎಳದ್ ಬಿಡೋಗುತ್ತೆ ಅಂತ ಈ ತರ ನೋಡ್ಬಿಟ್ಟು ತರಿಸಿದೀವಿ. ಇವಾಗ ನಾನು ಫ್ರೈಡ್ ರೈಸ್ ಮಾಡೋಕ್ಕೆ ಬಾಣಲಿ ಇಟ್ಟಿದ್ದೀನಿ. ಸೊ ತರಕಾರಿಗಳನ್ನೆಲ್ಲ ನಾನು 1-2 ನಿಮಿಷ ಆಫ್ ಬಾಯ್ಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಫಸ್ಟು ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಹಾಕಿ ಪನ್ನೀರು ಮಿಕ್ಸ್ ಮಾಡಬೇಕಾದ್ರೆ ಒಡೆದೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಸ್ವಲ್ಪ ಉಪ್ಪು ಮತ್ತು ಮೆಣಸಿನ್ಕಾಯಿ ಪುಡಿ, ಖಾರ ಪುಡಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಪನ್ನೀರಿಗೆ ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಒಂದೇ ಒಂದು ಚಿಟಿಕೆ ಉಪ್ಪು.
ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ನೀಟಾಗಿ ಎಣ್ಣೆಲಿ ಫ್ರೈ ಆಗಿಲ್ಲ ಅಂದರೆ ಅದು ಪನ್ನೀರು ಕ್ಯೂಬ್ಸ್ ಹಾಕಿದಾಗ ಅದು ಒಡೆದೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವು ಮಕ್ಕಳಿಗೆ ಬೆಳಿಗ್ಗೆ ಟಿಫನ್ ಬಾಕ್ಸ್ಗೆ ಹಾಕ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸು ಮತ್ತು ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಏಕೆಂದರೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಏಕೆಂದರೆ ಪೆಪ್ಪರು, ಶುಂಠಿ ಇದೆಲ್ಲ ಹಾಕಿರ್ತೀವಲ್ಲ, ಏನಾಗಲ್ಲ, ಹೆವಿ ಅನಿಸಲ್ಲ ಫುಡ್ಡು. ಇವಾಗ ಪಲಾವು ಅದೆಲ್ಲ ಮಾಡಿದಾಗ ಮಸಾಲೆ ಎಲ್ಲ ಇರುತ್ತೆ, ಹೆವಿ ಅನಿಸುತ್ತೆ, ಮಸಾಲೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ. ಸೊ ಇದು ನಾರ್ಮಲಾಗೆ ತರಕಾರಿಗಳನ್ನ ಹಾಕಿ ಮಾಡ್ಕೊಂಡಿರೋದ್ರಿಂದ ಈಸಿಯಾಗಿ ಅದು ತಿಂದಾಗ ಹೆವಿ ಅನಿಸಲ್ಲ, ಲೈಟಾಗಿರುತ್ತೆ. ಇವಾಗ ಆಗಿದೆ ಇದು ನೀಟಾಗಿ, ಪನ್ನೀರೆಲ್ಲ ಫ್ರೈ ಆಗಿದೆ. ಇವಾಗ ನಾನು ತೆಗಿತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಬಟಾರ್ ಹಾಕ್ತೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಗೋಡಂಬಿ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಡಿದ್ದೆ, ಸೊ ಪನ್ನೀರ್ಗೆ ಅದನ್ನು ಕೂಡ ಎತ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಹಾಕಿದಾಗ ಅದು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಅಂತ. ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋಣ. ಒಗ್ಗರಣೆಗಳು ಈ ಥರ ರೈಸ್ ಐಟಮ್ಗಳನ್ನ ಮಾಡಬೇಕಾದ್ರೆ ದೊಡ್ಡದು ಬಾಣಲೆ ಇರಬೇಕು. ಏಕೆಂದರೆ ನೀಟಾಗಿ ಕೈ ಆಡಬೇಕಲ್ವಾ, ಮಿಕ್ಸ್ ಮಾಡೋದಕ್ಕೆ. ರೈಸ್ ಎಲ್ಲ ಹಾಕಿದಾಗ ಮಿಕ್ಸ್ ಮಾಡೋಕ್ಕಾಗಲ್ಲ ಚಿಕ್ಕದು, ಸೊ ಅದಕ್ಕೆ ನಾನು ದೊಡ್ಡ ಬಾಣಲೆ ತೊಗೊಂಡಿದ್ದೀನಿ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೊತೆಲೇ ಹಾಕ್ತಾಯಿದ್ದೀನಿ, ನೀಟಾಗಿ ಫ್ರೈ ಆಗಲಿ ಅಂತ. ನೀವು ಬೇಕಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡೋಣ. ನೀಟಾಗಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿ. ಇವಾಗ ನಾನು ಬೀನ್ಸ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಇದು ಕ್ಯಾಬೇಜ್ ಹಾಕೊಂಡು ನೀಟಾಗಿ ಫ್ರೈ ಮಾಡೋಣ. ಮಿಕ್ಸ್ ಮಾಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಕಾರ್ನ್ ಎಲ್ಲ ಹಾಕಿ ಇನ್ನೂ ಕಲರ್ಫುಲ್ ಕಾರ್ನ್ ತುಂಬ ಜಾಸ್ತಿ ಆಯಿತು ಅನ್ಕೋತಾರೆ. ಸೊ ನಮ್ಮ ಮನೇಲಿ ಜಾಸ್ತಿ ಜನ ಇದ್ದೀವಲ್ವ, ನಮ್ಮ ಮನೆಗೆ ಇಷ್ಟು ಬೇಕು. ನಾನು ಯಾವಾಗಲೂ ಕೈಯಲ್ಲೇ ಉಪ್ಪು ಹಾಕೋದು, ಅದರಲ್ಲೂ ನಾನು ಜಾಸ್ತಿ ಕಲ್ಲುಪ್ಪು ಹಾಕ್ತೀನಿ. ಆದರೆ ಅಡುಗೆ ಇದರಲ್ಲೆಲ್ಲ ಇದಕ್ಕೆಲ್ಲ ಹಿಡಿಬೇಕಲ್ವಾ, ಸೊ ನೀರಾಕೇನು ಬೇಯಿಸಲ್ಲ. ಉಪ್ಪು ಕಲ್ಲುಪ್ಪು ಹಾಕಿದಾಗ ಅದು ಕರಗದೆ ಹಾಗೇ ಇರುತ್ತೆ. ಸೊ ಇಂಥದಕ್ಕೆ ಮಾತ್ರ ನಾನು ಈ ಥರ ಟೇಬಲ್ ಸಾಲ್ಟ್ ಹಾಕೋದು, ಸಣ್ಣ ಉಪ್ಪು ಕರೆಕ್ಟ್ ಅಳತೆಯಲ್ಲಿ ಹಾಕಿದ್ದೀನಿ. ಬೇಕು ಅಂದರೆ ಆಮೇಲೆ ಹಾಕ್ಕೊಳ್ಳೋಣ. ನೀಟಾಗಿ ತರಕಾರಿ ಉಪ್ಪೆಲ್ಲ ಹಿಡಿದು ಫ್ರೈ ಆಗಿ ನೀಟಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಬಟಾಣಿ ಹಾಕ್ತಾಯಿದ್ದೀನಿ, ಬಟಾಣಿ ಮತ್ತು ಕಾರ್ನ್. ಮಿಕ್ಸ್ ಮಾಡೋಣ. ಚೆನ್ನಾಗಿ ಕಾಣಿಸ್ತಾ ಇದೆ ಅಶ್ವಿನಿ. ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ. ಅದು ನಮ್ಮದು ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್. ಎಲ್ಲ ತರಕಾರಿಗಳ ಜೊತೆ ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ, ಆಮೇಲೆ ಬೇರೆ ಐಟಮ್ಸ್ಗಳನ್ನ ಹಾಕೋಣ. 1 ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರು, ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ ಹಾಕ್ದೇ ಮತ್ತು ಸ್ವಲ್ಪ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು ಅದನ್ನು ಕೂಡ ಹಾಕಿ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಇನ್ನು ಸ್ವಲ್ಪ ಆಮೇಲೆ ಮೇಲುದ್ರಿಸಿ. ಪನ್ನೀರು ಮತ್ತು ಗೋಡಂಬಿ ಫ್ರೈ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಏಕೆಂದರೆ ಅದು ಉಳಿಯುತ್ತೆ.
ನೀಟಾಗಿ ಇವಾಗ ಗೊಜ್ಜು ರೆಡಿಯಾಗಿದೆ ಫ್ರೈಡ್ ರೈಸ್ದು. ಇವಾಗ ನಾನು ಅನ್ನ ಆಗಿ ಆರಕ್ಕಿಟ್ಟಿದ್ದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಒಂದ್ಸಲ ನೀಟಾಗೆ ಮಿಕ್ಸ್ ಮಾಡ್ತೀನಿ. ಆಲ್ರೆಡಿ ಮಿಕ್ಸ್ ಆಗಿದೆ, ನೀಟಾಗೆ ಮಿಕ್ಸ್ ಆಗಿದೆ. ನೋಡಿ ಹೇಗೆ ಬಂದಿದೆ ಕಲರೆಲ್ಲ. ಟೇಸ್ಟು ಕೂಡ ಚೆನ್ನಾಗೇ ಇದೆ. ಅಂದರೆ ಟೇಸ್ಟ್ ಮಾಡಿದ್ವಲ್ಲ ಒಂಚೂರು ಉಪ್ಪು ಖಾರ ಇದೆಲ್ಲ ಎಲ್ಲ ಕರೆಕ್ಟ್ ಆಗಿದೆ. ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಗ್ಯಾಸ್ನ ಫ್ಲೇಮ್ ಆಫ್ ಮಾಡಿ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣನ್ನು ಬಿಡ್ತಾಯಿದ್ದೀನಿ. ನಿಂಬೆಹಣ್ಣಿಲ್ಲ ಅಂದರೆ ವೆನಿಗರ್ ಸಹ ಹಾಕೋಬೋದು. ಗ್ಯಾಸ್ ಫ್ಲೇಮ್ ಉರಿವಾಗೆ ಹಾಕಿದ್ರೆ ಲೆಮನ್ ಕಹಿ ಬರುತ್ತೆ. ಸೊ ಅದಕ್ಕೆ ನೀಟಾಗಿ ಎಲ್ಲ ಆಫ್ ಮಾಡಾದ್ಮೇಲೆ ಹಾಕ್ತಾಯಿದ್ದೀನಿ. ಈಗ ಪ್ಲೇಟ್ಗೆ ನಮ್ಮದು ಪನ್ನೀರ್ ವೆಜ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಮಾಡಿದ್ದು ಪನ್ನೀರ್ ವೆಜ್ ಫ್ರೈಡ್ ರೈಸ್ ನಿಮಗೂ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.